ಪ್ರತಿ ವರ್ಷ ನಾವು ಏನು ದೇವರ ಮೂರ್ತಿಯನ್ನು ಸಮುದ್ರ ಕಿನಾರೆ ಕಾಪು ಸಮುದ್ರ ಕಿನಾರೆಯಲ್ಲಿ ಜಲಸ್ತಂಭನ ಮಾಡ್ತೇವೆ. ಅಲ್ಲಿ ಗಂಗಾರತಿ ವಿಶಿಷ್ಟ ಒಂದು ಗಂಗಾರತಿಯನ್ನು ನಾವು ಮಾಡ್ತಾಯಿದ್ವಿ. ಈ ವರ್ಷ ಕಳೆದ ಒಂದು ವರ್ಷ ನಾವು ಗಂಗಾರತಿಯನ್ನು ನಾವು ಸ್ಥಳೀಯ ನಮ್ಮ ಇಲ್ಲಿಯ ಯುವಕರಿಂದ ಮಾಡಿಸಿದ್ದೆವು. ಈ ವರ್ಷ ನಾವು ಈ ಒಂದು ಗಂಗಾರತಿಯನ್ನು ಮೊದಲು ಮಾಡಿದಾಗೆ ಕಾಶಿಯಿಂದಲೇ ಗಂಗಾರತಿಯನ್ನು ಅವರನ್ನು ಕರೆತಂದು ಇಲ್ಲಿ ಆ ದಿವಸ ಗಂಗಾರತಿಯನ್ನು ಮಾಡುವ ಒಂದು ವಿಶಿಷ್ಟ ಯೋಜನೆಯನ್ನು ಈ ಸಲ ಹಾಕ್ಕೊಂಡಿದ್ದೇವೆ. ಖಂಡಿತ ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮೆಲ್ಲರ ಸಹಕಾರದಿಂದ ಹೆಚ್ಚಿನ ಭಕ್ತಾದಿಗಳು ಎಲ್ಲ ಸಮಾಜದ ಭಕ್ತಾದಿಗಳು ಬಂದು ಸಹಕರಿಸಬೇಕಂತ ಕೇಳ್ತಾ ಇದ್ದೇನೆ. ವಿದ್ಯುತ್ ಅಲಂಕಾರ ವಿಶಿಷ್ಟ ರೀತಿಯ ವಿದ್ಯುತ್ ಅಲಂಕಾರವನ್ನು ನಾವು ಕಾಪು ಪೇಟೆಯಿಂದ ಸಾಧಾರಣ ಪಡುಬಿದ್ರೆ ಪೇಟೆಯವರೆಗೆ ನಾವು ವಿಶಿಷ್ಟ ರೀತಿಯ ವಿದ್ಯುತ್ ಅಲಂಕಾರವನ್ನು ಮಾಡಿದ್ದೇವೆ. ಹಾಗೂ ದೇವಸ್ಥಾನದ ಒಳಗೆ ಹಾಗೂ ಹೊರಗಡೆ ಏನು ಮೈದಾನದಲ್ಲಿ ಎಲ್ಲ ವಿಶಿಷ್ಟ ರೀತಿಯಲ್ಲಿ ಬೇರೆ ಬೇರೆ ತರಹದ ಒಂದು ವಿದ್ಯುತ್ ದೀಪ ಅಲಂಕಾರವನ್ನು ಈ ವರ್ಷ ನಾವು ಮಾಡಿದ್ದೇವೆ. ಇದನ್ನೆಲ್ಲ ನೋಡಿ ಎಲ್ಲರೂ ವಿಜೃಂಭಿಸಬೇಕಂತೇಳಿ ನಾನು ಕೇಳ್ತಾ ಇದ್ದೇನೆ. ಈ ವರ್ಷ ನಾವು 9 ಜನ ಭಾಗವತರು ವಿಶಿಷ್ಟ ರೀತಿಯಲ್ಲಿ ಕಳೆದ ಬಾರಿ ಏನು 150 ವೀಣಾವಾದವನ್ನು ಮಾಡಿದ ಅದೇ ರೀತಿಯಲ್ಲಿ ಈ ವರ್ಷ ನಾವು 9 ಜನ ಭಾಗವತರು ಒಂದು ದ್ವಂದ್ವ ನಿಲುವಿನಿಂದ 9 ಜನರ ಭಾಗವತರ ಒಂದು ಭಾಗವತಿಗೆಯಲ್ಲಿ ಯಕ್ಷಗಾನ ನಡೀಲಿಕ್ಕಿದೆ. ಇದೊಂದು ವಿಶಿಷ್ಟ ರೀತಿಯಲ್ಲಿ ನಡೀತದೆ. ಇದಕ್ಕೆ ಕಳೆದ ಬಾರಿಯಾಗಿ ಏನು ಪೊನ್ನು ಪಿಲಿ ಕುಣಿತ ಇರ್ಬೋದು, ಡ್ರಾಯಿಂಗ್ ಕಾಂಪಿಟಿಷನ್ ಇರ್ಬೋದು, ಮತ್ತು ಡ್ಯಾನ್ಸ್ ಕಾಂಪಿಟಿಷನ್ ಇರ್ಬೋದು, ಬೇರೆ ಬೇರೆ ನಮ್ಮ ದೇಹದಾಢ್ಯ ಇರ್ಬೋದು, ಹಾಗೂ ಕುಸ್ತಿ ಪಂದ್ಯಾಟ ಇರ್ಬೋದು, ಎಲ್ಲ ರೀತಿಯಲ್ಲಿ ನಾವು ಆ ಒಂದು ಕಾರ್ಯಕ್ರಮಗಳಿಗೆ ನಾವು ಈಗಾಗಲೇ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೆ. ಈ ವರ್ಷ ವಿಶೇಷವಾಗಿ 3 ವಿಶಿಷ್ಟ ನಾಟಕಗಳ ಪ್ರದರ್ಶನ ಇದೆ. ನಾವು ಈ ವರ್ಷ ನಾಟಕಕ್ಕೆ ದೇವಸ್ಥಾನದ ಎದುರಲ್ಲಿ ಬೇರೆ ಒಂದು ಸ್ಟೇಜಿನ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಖಂಡಿತ 2 ಸ್ಟೇಜಲ್ಲಿ ಪ್ರತಿದಿನ ಕಾರ್ಯಕ್ರಮಗಳು ನಡೀತವೆ. ಈ ವರ್ಷ ಸಾಧಾರಣ ನಾವೊಂದು 3 ರಿಂದ 4 ಲಕ್ಷ ಜನರ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಪ್ರತಿ ದಿವಸ 50,000 ಜನರ ಒಂದು ಊಟದ ವ್ಯವಸ್ಥೆಯನ್ನು ಸಹ ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಅನ್ನದಾನ ಇರ್ಬೋದು, ಸಾಯಂಕಾಲದ ಪ್ರಸಾದ ಇರ್ಬೋದು, ಎಲ್ಲರ ಏನೇನೆಲ್ಲ ಮಾಡ್ಕೊಳ್ಬೇಕಾ ಪೂರ್ವ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ ಅಂತೇಳಿ ಹೇಳಬಯಸ್ತೇನೆ.